ಶ್ರೀರಂಗಪಟ್ಟಣದಲ್ಲಿ ಈಗ ಸಂಕೀರ್ತನ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೆಜ್ಜೆ ಹೆಜ್ಜೆಗೂ ಕಾಕಿ ಪಹರೆ. ಇಡೀ ಶ್ರೀರಂಗಪಟ್ಟಣ ಇದೆಯಲ್ಲ, ಆ ಇಡೀ ಶ್ರೀರಂಗಪಟ್ಟಣ ಈಗ ಕಾಕಿ ಕೋಟೆಯಾಗಿ ಬದಲಾಗಿದೆ. ಕಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಣ್ಗಾವಲು, ಸಿಸಿಟಿವಿ ಕಣ್ಗಾವಲು. ಕಾಕಿ ಕೋಟೆಯಾಗಿ ಬದಲಾಗಿದೆ ಈಗ ಶ್ರೀರಂಗಪಟ್ಟಣ. ಮೆರವಣಿಗೆ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾ ಹದ್ದಿನ ಕಣ್ಣಿಡುತ್ತೆ, ಅದರ ಜೊತೆಯಲ್ಲಿ ಡ್ರೋನ್ ಕೂಡ ಇರುತ್ತೆ. ಪೊಲೀಸರಿಂದ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಈಗ ಅಳವಡಿಕೆ ಮಾಡಲಾಗಿದೆ. ಜೊತೆಯಲ್ಲಿ ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅಳವಡಿಸಿ ಅಲ್ಲೂ ಕೂಡ ಭದ್ರತೆಯನ್ನ ನೀಡಿದ್ದಾರೆ. ಇನ್ನು ಭದ್ರತೆಗಾಗಿ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದ 7 ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆದು ತಪಾಸಣೆಯನ್ನ ಕೂಡ ಈಗ ನಡೆಸಲಾಗ್ತಾ ಇದೆ. ಆದರೆ ನಾವು ಶ್ರೀರಂಗಪಟ್ಟಣದಲ್ಲಿ ಹನುಮಾಲೆ ತೆಗೆದುಕೊಳ್ಳಲು ಎಷ್ಟು ವರ್ಷ ಬೇಕಾಗಬಹುದು ಅಂತ ನೀವು ಹೇಳಬೇಕು. 100 ವರ್ಷನ, 50 ವರ್ಷನ, 10 ವರ್ಷನ ನೀವುಗಳು ನಿಶ್ಚಯ ಮಾಡಬೇಕು. ಇದಕ್ಕಾಗಿ ನಾವು ಈ ದಿನ ಒಂದು ಸಂಕಲ್ಪವನ್ನು ಮಾಡಬೇಕು. ಅದು ನಮ್ಮ ಅಣ್ಣವರು ಬಡ ವರ್ಷ ಅಂತ ಈ ಮಕ್ಕಳು ಹೇಳಬೇಕು. ನಮ್ಮ ಕಾಲದಲ್ಲೇ ನಾವು ಮಾಡ್ತೀವಿ ಅಂತ ಯುವಕರು ಹೇಳಬೇಕು. ಅದು ನಿರ್ಧಾರ ಮಾಡ್ತೀವಿ ಅಂತ ನಮ್ಗೆ ಹೇಳಬೇಕು. ನಮ್ಮ ಎಲ್ಲ ಮೇಲ್ಕೂತಿರೋರು ಈಗಾಗಲೇ ಕೊನೆ ಅಂತ ತಲುಪಿದ್ದಾರೆ. 50-60 ವರ್ಷದ್ರು. ಆದ್ರೆ ನೀವು ನಿಶ್ಚಯ ಮಾಡಬೇಕು. 10 ವರ್ಷನ, 5 ವರ್ಷನ ಅಥವಾ ಮುಂದಿನ ವರ್ಷನ ಅಂತ ನೀವೇ ನಿಶ್ಚಯ ಮಾಡಬೇಕು. ಜೈ ಶ್ರೀರಾಮ್. ತಾವೆಲ್ಲ ದಯಮಾಡಿ ಎದ್ದು ನಿಂತು ಕೈನ ಮುಂದೆ ಮಾಡಿ ಒಂದು ಸಂಕಲ್ಪವನ್ನು ಮಾಡಬೇಕು. ದೇವಸ್ಥಾನದ ಮುಂದೆ ಇರುವಂತಹ ಎಲ್ಲ ಭಕ್ತಾದಿಗಳು ಬಂದು ಸಂಕಲ್ಪ ಮಾಡಬೇಕು. ಇದು ನಿಮ್ಮ ಸಂಕಲ್ಪ ಹನುಮನಿಗೆ ತಟ್ಟಬೇಕು. ಆ ಹನುಮ ನಮ್ಗೆಲ್ಲ ಶಕ್ತಿ ಕೊಡಬೇಕು. ಅದು ಮುಂದಿನ ವರ್ಷ ಆಗ್ಬೋದು ಅಥವಾ ಒಂದು 3 ವರ್ಷ ಆಗ್ಬೋದು, 10 ವರ್ಷದಲ್ಲಿ ನಾವು ಮಂದಿರ ಕಟ್ಟೆ ಕಟ್ತೀವಿ, ಅಲ್ಲಿ ಹನುಮ ಮಂದಿರ ಕಟ್ಟೆ ಕಟ್ತೀವಿ ಅಂತ ಶಪಥ ಮಾಡಬೇಕು. ಅದಕ್ಕಾಗಿ ದಯಮಾಡಿ ಎಲ್ಲ ಹಿಂದೂ ಮಾಲಾಧಾರಿಗಳು ಮುಂದೆ ಬರಬೇಕು. ಹಾಗೂ ಮಾಲೆ ಹಾಕೊಂಡವರು ಸಹ ನಿಶ್ಚಯ ಮಾಡಬೇಕು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮದೇವರನ್ನು ಸ್ಮರಿಸುತ್ತಾ ಶ್ರೀರಾಮನ ಮಹಾನ್ ಭಕ್ತ, ಭಕ್ತ, ಮಹಾಪರಾಕ್ರಮಿ, ಶಕ್ತಿಯ ಪ್ರತೀಕವಾಗಿರುವ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿಯ ಶ್ರೀರಂಗಪಟ್ಟಣದಲ್ಲಿ ಈಗ ಸಂಕೀರ್ತನ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೆಜ್ಜೆ ಹೆಜ್ಜೆಗೂ ಕಾಕಿ ಪಹರೆ. ಇಡೀ ಶ್ರೀರಂಗಪಟ್ಟಣ ಇದೆಯಲ್ಲ, ಆ ಇಡೀ ಶ್ರೀರಂಗಪಟ್ಟಣ ಈಗ ಕಾಕಿ ಕೋಟೆಯಾಗಿ ಬದಲಾಗಿದೆ. ಕಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಣ್ಗಾವಲು, ಸಿಸಿಟಿವಿ ಕಣ್ಗಾವಲು. ಕಾಕಿ ಕೋಟೆಯಾಗಿ ಬದಲಾಗಿದೆ ಈಗ ಶ್ರೀರಂಗಪಟ್ಟಣ. ಮೆರವಣಿಗೆ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾ ಹದ್ದಿನ ಕಣ್ಣಿಡುತ್ತೆ, ಅದರ ಜೊತೆಯಲ್ಲಿ ಡ್ರೋನ್ ಕೂಡ ಇರುತ್ತೆ. ಪೊಲೀಸರಿಂದ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಈಗ ಅಳವಡಿಕೆ ಮಾಡಲಾಗಿದೆ. ಜೊತೆಯಲ್ಲಿ ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅಳವಡಿಸಿ ಅಲ್ಲೂ ಕೂಡ ಭದ್ರತೆಯನ್ನ ನೀಡಿದ್ದಾರೆ. ಇನ್ನು ಭದ್ರತೆಗಾಗಿ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದ 7 ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆದು ತಪಾಸಣೆಯನ್ನ ಕೂಡ ಈಗ ನಡೆಸಲಾಗ್ತಾ ಇದೆ. ಆದರೆ ನಾವು ಶ್ರೀರಂಗಪಟ್ಟಣದಲ್ಲಿ ಹನುಮಾಲೆ ತೆಗೆದುಕೊಳ್ಳಲು ಎಷ್ಟು ವರ್ಷ ಬೇಕಾಗಬಹುದು ಅಂತ ನೀವು ಹೇಳಬೇಕು. 100 ವರ್ಷನ, 50 ವರ್ಷನ, 10 ವರ್ಷನ ನೀವುಗಳು ನಿಶ್ಚಯ ಮಾಡಬೇಕು. ಇದಕ್ಕಾಗಿ ನಾವು ಈ ದಿನ ಒಂದು ಸಂಕಲ್ಪವನ್ನು ಮಾಡಬೇಕು. ಅದು
ನಮ್ಮ ಅಣ್ಣವ್ರು ಬರೋ ವರ್ಷ ಅಂತ ಈ ಮಕ್ಕಳು ಹೇಳ್ಬೇಕು, ನಮ್ಮ ಕಾಲದಲ್ಲೇ ನಾವು ಮಾಡ್ತೀವಿ ಅಂತ ಯುವಕರು ಹೇಳ್ಬೇಕು, ಅದು ನಿರ್ಧಾರ ಮಾಡ್ತೀವಿ ಅಂತ ನಮ್ಗೆ ಹೇಳ್ಬೇಕು. ನಮ್ಮ ಎಲ್ಲ ಮೇಲ್ಕುತ್ತಿರೋರು ಈಗಾಗಲೇ ಕೊನೆ ಅಂತ ತಲುಪಿದ್ದಾರೆ. 50-60 ವರ್ಷದ್ರು, ಆದ್ರೆ ನೀವು ನಿಶ್ಚಯ ಮಾಡಬೇಕು, 10 ವರ್ಷನ 5 ವರ್ಷನ ಅಥವಾ ಮುಂದಿನ ವರ್ಷನ ಅಂತ ನೀವೇ ನಿಶ್ಚಯ ಮಾಡಬೇಕು. ಜೈ ಶ್ರೀರಾಮ್. ತಾವೆಲ್ಲ ದಯಮಾಡಿ ಎದ್ದು ನಿಂತು ಕೈನ ಮುಂದೆ ಮಾಡಿ ಒಂದು ಸಂಕಲ್ಪವನ್ನು ಮಾಡಬೇಕು. ದೇವಸ್ಥಾನದ ಮುಂದೆ ಇರುವಂತಹ ಎಲ್ಲ ಭಕ್ತಾದಿಗಳು ಬಂದು ಸಂಕಲ್ಪ ಮಾಡಬೇಕು. ಇದು ನಿಮ್ಮ ಸಂಕಲ್ಪ ಹನುಮನಿಗೆ ತಟ್ಟಬೇಕು. ಆ ಹನುಮ ನಮ್ಗೆಲ್ಲ ಶಕ್ತಿ ಕೊಡಬೇಕು. ಅದು ಮುಂದಿನ ವರ್ಷ ಆಗ್ಬೋದು ಅಥವಾ ಒಂದು 3 ವರ್ಷ ಆಗ್ಬೋದು, 10 ವರ್ಷದಲ್ಲಿ ನಾವು ಮಂದಿರ ಕಟ್ಟೆ ಕಟ್ತೀವಿ, ಅಲ್ಲಿ ಹನುಮ ಮಂದಿರ ಕಟ್ಟೆ ಕಟ್ತೀವಿ ಅಂತ ಶಪಥ ಮಾಡಬೇಕು. ಅದಕ್ಕಾಗಿ ದಯಮಾಡಿ ಎಲ್ಲ ಹಿಂದೂ ಮಾಲಾಧಾರಿಗಳು ಮುಂದೆ ಬರಬೇಕು ಹಾಗೂ ಮಾಲೆ ಹಾಕೊಂಡವರು ಸಹ ನಿಶ್ಚಯ ಮಾಡಬೇಕು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮದೇವರನ್ನು ಸ್ಮರಿಸುತ್ತಾ ಶ್ರೀರಾಮನ ಮಹಾನ್ ಭಕ್ತ ಭಕ್ತ ಮಹಾಪರಾಕ್ರಮಿ ಶಕ್ತಿಯ ಪ್ರತೀಕವಾಗಿರುವ ಮೂಡಲಬಾಗಿಲ ಆಂಜನೇಯ ಸ್ವಾಮಿಯ ಶ್ರೀರಂಗಪಟ್ಟಣದಲ್ಲಿ ಈಗ ಸಂಕೀರ್ತನ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೆಜ್ಜೆ ಹೆಜ್ಜೆಗೂ ಕಾಕಿ ಪಹರೆ. ಇಡೀ ಶ್ರೀರಂಗಪಟ್ಟಣ ಇದೆಯಲ್ಲ, ಆ ಇಡೀ ಶ್ರೀರಂಗಪಟ್ಟಣ ಈಗ ಕಾಕಿ ಕೋಟೆಯಾಗಿ ಬದಲಾಗಿದೆ. ಕಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಣ್ಗಾವಲು, ಸಿಸಿಟಿವಿ ಕಣ್ಗಾವಲು. ಕಾಕಿ ಕೋಟೆಯಾಗಿ ಬದಲಾಗಿದೆ ಈಗ ಶ್ರೀರಂಗಪಟ್ಟಣ. ಮೆರವಣಿಗೆ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾ ಹದ್ದಿನ ಕಣ್ಣಿಡುತ್ತೆ, ಅದರ ಜೊತೆಯಲ್ಲಿ ಡ್ರೋನ್ ಕೂಡ ಇರುತ್ತೆ. ಪೊಲೀಸರಿಂದ 100ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಈಗ ಅಳವಡಿಕೆ ಮಾಡಲಾಗಿದೆ. ಜೊತೆಯಲ್ಲಿ ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಅಳವಡಿಸಿ ಅಲ್ಲೂ ಕೂಡ ಭದ್ರತೆಯನ್ನ ನೀಡಿದ್ದಾರೆ. ಇನ್ನು ಭದ್ರತೆಗಾಗಿ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದ 7 ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನ ತೆರೆದು ತಪಾಸಣೆಯನ್ನ ಕೂಡ ಈಗ ನಡೆಸಲಾಗ್ತಾ ಇದೆ. ಆದರೆ ನಾವು ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲೆ ತೆಗೆದುಕೊಳ್ಳಲು ಎಷ್ಟು ವರ್ಷ ಬೇಕಾಗಬೇಕು ಅಂತ ನೀವು ಹೇಳಬೇಕು. 100 ವರ್ಷನ 50 ವರ್ಷನ 10 ವರ್ಷನ ನೀವುಗಳು ನಿಶ್ಚಯ ಮಾಡಬೇಕು. ಇದಕ್ಕಾಗಿ ನಾವು ಈ ದಿನ ಒಂದು ಸಂಕಲ್ಪವನ್ನು ಮಾಡಬೇಕು. ಅದು ನಮ್ಮ ಅಣ್ಣವ್ರು ಬರೋ ವರ್ಷ ಅಂತ ಈ ಮಕ್ಕಳು ಹೇಳ್ಬೇಕು, ನಮ್ಮ ಕಾಲದಲ್ಲೇ ನಾವು ಮಾಡ್ತೀವಿ ಅಂತ ಯುವಕರು ಹೇಳ್ಬೇಕು, ಅದು ನಿರ್ಧಾರ ಮಾಡ್ತೀವಿ ಅಂತ ನಮ್ಗೆ ಹೇಳ್ಬೇಕು. ನಮ್ಮ ಎಲ್ಲ ಮೇಲ್ಕುತ್ತಿರೋರು ಈಗಾಗಲೇ ಕೊನೆ ಅಂತ ತಲುಪಿದ್ದಾರೆ. 50-60 ವರ್ಷದ್ರು, ಆದ್ರೆ ನೀವು ನಿಶ್ಚಯ ಮಾಡಬೇಕು, 10 ವರ್ಷನ 5 ವರ್ಷನ ಅಥವಾ ಮುಂದಿನ ವರ್ಷನ ಅಂತ ನೀವೇ ನಿಶ್ಚಯ ಮಾಡಬೇಕು. ಜೈ ಶ್ರೀರಾಮ್. ತಾವೆಲ್ಲ ದಯಮಾಡಿ ಎದ್ದು ನಿಂತು ಕೈನ ಮುಂದೆ ಮಾಡಿ ಒಂದು ಸಂಕಲ್ಪವನ್ನು ಮಾಡಬೇಕು. ದೇವಸ್ಥಾನ